ಸಮಾಜವನ್ನ ಉತ್ತಮವಾಗಿರ್ತಕ್ಕಂಥ ಹೇಳಿಕೆಯನ್ನು ಪಡೆತಕ್ಕಂಥದ್ದು. ಬಸವಣ್ಣನವರು 12ನೇ ಶತಮಾನದಲ್ಲಿ ಇವನಾರವನೆಂದೆನಿಸಿದರಯ್ಯ ಇವನೆಂಬ ಮಹಾಮನೆಯ ಮಗನೆಂದೆನಿಸೆ ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು ಇವತ್ತೇನಪ್ಪ ಅಂದ್ರೆ ಇಡೀ ವಿಶ್ವದ ಜನರು ನಮ್ಮ ಮನೆಯ ಮಕ್ಕಳು ಅಂತಕ್ಕಂಥ ಭಾವನೆ ಇಟ್ಕೊಂಡಿರ್ತಕ್ಕಂಥದ್ದು ಇವತ್ತು ಮಾನವ ಬಂಧುತ್ವ ವೇದಿಕೆಯನ್ನು ಆ ಕಾರ್ಯವನ್ನು ಮಾಡ್ತಾ ಇದೆ. ಇವತ್ತು ಅಂತ ಯಾಕಂದ್ರೆ ನಮ್ಮಲ್ಲಿ ಜಾತಿ ವೈಷಮ್ಯತೆ ಇವೆಲ್ಲವನ್ನು ತೊಡಗಿ ನಾವು ಭಾರತೀಯರಂತಕ್ಕಂಥ ಭಾವನೆ ಮೂಡಿಸ್ಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಏನಪ್ಪ ಅಜ್ಞಾನವನ್ನ ದೂರ ತೆಗಿಬೇಕು. ಅಜ್ಞಾನ, ಮೂಢನಂಬಿಕೆ, ಅಂಧಶ್ರದ್ಧೆ, ಕಂದಾಚಾರಗಳನ್ನ ತೊಲಗಿಸಿದಾಗ ನಾವೇನಪ್ಪ ಅಂದ್ರೆ ಈ ಮಾನವ ಬಂಧುತ್ವ ವೇದಿಕೆಯ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇವತ್ತು ವಿಶೇಷವಾಗಿ ಈ ಶಿಬಿರವನ್ನ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿರಬೇಕಾಗಿತ್ತು. ಯಾಕಂದ್ರೆ ಇವತ್ತು ಪರೀಕ್ಷೆಗಳು ನಡೆದಿವೆ. PUC ಪರೀಕ್ಷೆ, SLC ಪರೀಕ್ಷೆ ಇರೋದ ಕಾರಣ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಯಾವಾಗ ರಜೆ ಇರ್ತದೆ ವಿಶೇಷವಾಗಿ ಹೆಚ್ಚಿನ ಶಾಲೆ ಕಾಲೇಜುಗಳೇ ಹಾಳು ಮಾಡ್ಕೊಳ್ತಾ ಇದ್ದಾರೆ, ಕ್ಯಾನ್ಸರ್ಗೆ ಬಲಿ ಆಗ್ತಾ ಇದ್ದಾರೆ. ಅವರಿಗೆ ಕೂಡ ಏನಪ್ಪ ಅಂದ್ರೆ ಒಳ್ಳೆಯ ಮಾರ್ಗವನ್ನ ತೋರಿಸಿದಾಗ ಅವರ ಜೀವನ ಯಶಸ್ವಿ ಆಗ್ತದೆ, ಅವರ ಕುಟುಂಬ ಯಶಸ್ವಿ ಆಗ್ತದೆ, ಅವರ ಯಾವ ಕ್ಷೇತ್ರದಲ್ಲಿ ಇರ್ತದೆ ಅದನ್ನು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ. ಸದ್ಗುಣಗಳನ್ನ ನಾವು ಕಲಿಸ್ಬೇಕಾಗ್ತದೆ, ಒಳ್ಳೆ ವಿಚಾರಗಳನ್ನ ಬೋಧನೆ ಮಾಡಬೇಕಾಗ್ತದೆ. ಅಂದಾಗ ಮಾತ್ರ ಇಡೀ ಜೀವನವನ್ನ ಮಾನವ ಬಂಧುತ್ವ ವೇದಿಕೆ ಉದ್ದೇಶವನ್ನ ಕೂಡ ಅದೇ ಇದೆ. ಈ ಮೂಢನಂಬಿಕೆ ಅಂಧಶ್ರದ್ಧೆಗಳನ್ನ ನಿರ್ಮೂಲನೆ ಮಾಡಿ ವೈಚಾರಿಕವಾಗಿರ್ತಕ್ಕಂಥ ಪ್ರಜ್ಞೆಯನ್ನು ಮೂಡಿಸಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆ ಮೂಡಿಸ್ತಕ್ಕಂಥದ್ದು ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ, ಯುವಜನರಿಗೆ ಈ ಒಂದು ಶಿಬಿರವನ್ನ ಆಗ್ತಾ ಇದೆ. ಅದಕ್ಕಾಗಿ ಅದರ ಪ್ರಾಯೋಗಿಕವಾಗಿ ಅದರ ಲಾಭವನ್ನು ವಿದ್ಯಾರ್ಥಿಗಳಿಗೆ ಮತ್ತು ಯುವಜನರಿಗೆ ಆಗಲಿ ಅಂತ ಹಾರೈಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ. ಸರ್ವರಿಗೂ ವಂದನೆಗಳು, ನಮಸ್ಕಾರ. ಧನ್ಯವಾದಗಳು. ಅದೇ ರೀತಿಯಾಗಿ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಮುಖಂಡರಾದ ಶ್ರೀ ಶೌಕತ್ ಅಲಿ ಅವರು ಸಹ ತಮ್ಮ ಹಿತಾನುಡಿಗಳ ಆಡಬೇಕಾಗಿ ಕೇಳಬೇಕು. ಈ ಒಂದು ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಪೂಜ್ಯ ಮಹಾಪೌರರಂತ ಯಲ್ಲಪ್ಪ ನಾಯ್ಕೋಡಿ ಅವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ ಮತ್ತು ಈ ಶಿಬಿರದಲ್ಲಿ ಭಾಗವಹಿಸಿರುವಂತಹ ಎಲ್ಲ ವಿದ್ಯಾರ್ಥಿ ಯುವಜನ ಮಿತ್ರರು, ಈಗಾಗಲೇ ಹಲವಾರು ಜನರು ಬಹಳ ವಿಸ್ತಾರವಾಗಿ ಮಾತನಾಡಿದ್ದಾರೆ. ಇವತ್ತು ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ನಾವು ಯೂಟ್ಯೂಬ್ ಚಾನಲ್ಗಳನ್ನು ತೆಗೆದು ನೋಡಿದಾಗ ಅದರ ಒಂದು ಪ್ರಗತಿಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಮಾನವನ ಸಂಬಂಧಗಳನ್ನು, ಪ್ರೀತಿ ವಿಶ್ವಾಸಗಳನ್ನು ಯಾವ ರೀತಿ ಬೆಳೆಸಬೇಕು, ನಮ್ಮ ಸಮಾಜ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನುವಂಥದ್ದನ್ನು ಬಹಳ ವಿಸ್ತಾರವಾಗಿ ಈ ನಾಡಿನ ಸ್ವಾಮೀಜಿಗಳು, ಪ್ರಗತಿಪರ ವಿಚಾರವಂತರು ಆ ಒಂದು ವೇದಿಕೆಯಲ್ಲಿ ಹಂಚಿಕೊಳ್ತಾ ಇದ್ದಾರೆ. ನಮಗೆ ಬಹಳ ಖುಷಿಯಾಗೋದೇನಂತಂದ್ರೆ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ಮಂತ್ರಿಗಳಾದರೆ, MLAಗಳಾದರೆ ನಾವು ಯಾರ ಕೈಗೂ ಸಿಗೋದಿಲ್ಲ. ನಮ್ಮ ಒಂದು ಲೋಕನೇ ಬೇರೆ ಇರ್ತದೆ. ಅದು ಇವತ್ತು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಒಬ್ಬ ಸಾಮಾನ್ಯ ಕಾರ್ಯಕರ್ತರಂತೆ ಎಲ್ಲರ ಮಧ್ಯೆಯಲ್ಲಿ ಬೆರೆತು, ಅವ್ರಿಗೆ ಸಾಕಷ್ಟು ಐಶ್ವರ್ಯ ಇದೆ, ಸಂಪತ್ತಿದೆ, ಎಲ್ಲರೂ ಇದೆ. ಅವರು ಸಹಿತ ಬೇರೆ ರೀತಿ ಇರ್ಬೋದಾಗಿತ್ತು. ಆದ್ರೆ ಅವರು ಇವತ್ತು ವಿದ್ಯಾರ್ಥಿ ಯುವಜನರಿಗೆ ಅಂತಂದ್ರೆ ಒಳ್ಳೆಯ ಮಾತುಗಳನ್ನ ಹಾಕಿಕೊಡ್ತಾ ಇದ್ದಾರೆ. ಆ ಸಂಘಟನೆ ನೋಡಿ, ಮಾನವ ಬಂಧುತ್ವ ಅಂತ ಹೇಳಿ ಮಾನವರಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನ, ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಿ ಅವರ ಸಂಬಂಧವನ್ನ ಬೆಳೆಸಬೇಕು, ಒಬ್ಬರಿಗೊಬ್ಬರು ಪ್ರೀತಿ ವಿಶ್ವಾಸದಿಂದ ಬದುಕಬೇಕು, ಈ ನಾಡಿನಲ್ಲಿ ಹಿಂಸೆಗಳಿರಬಾರ್ದು ಅಂತೇಳಿ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಏನು ವಿಚಾರಗಳಿದ್ದಾವೆ ಆ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಸಂಘಟನೆಯನ್ನು ಕಟ್ಟತಕ್ಕಂಥ ನೋಡಿದ್ರೆ ನಾವೆಲ್ಲ ಅವ್ರಿಗೆ ಹೆಣ್ಸಪ್ ಹೇಳಬೇಕಾಗ್ತದೆ. ಇವತ್ತು ಮಾನವ ಬಂಧುತ್ವ ವೇದಿಕೆ ಇಲ್ಲಿ ಏರ್ಪಡಿಸಿರ್ತಕ್ಕಂಥ ಏನು ವಿದ್ಯಾರ್ಥಿ ಯುವಜನರ ನಾಯಕತ್ವ ಶಿಬಿರ ಇದೆಯಲ್ಲ, ಇವತ್ತಿನ ಪರಿಸ್ಥಿತಿಯಲ್ಲಿ ಬಹಳ ಅಗತ್ಯವಾದಂತಹ ಶಿಬಿರ ಇದೆ. ಯಾಕೆ ಮಾತ್ರ ನಾವು ಹೇಳ್ತೀವಿ ಅಂತಂದ್ರೆ, ಇವತ್ತು ಭಾರತದ ಸ್ಥಿತಿ ಜಾತಿಯ ವ್ಯವಸ್ಥೆಯಲ್ಲಿ ನಡುತ್ತಾ ಇದೆ. ಭ್ರಷ್ಟಾಚಾರದ ವ್ಯವಸ್ಥೆಯಲ್ಲಿ ಇವತ್ತು ಬೆಂದು ಹೋಗ್ತಾ ಇದೆ.